ಓಂ ಶಾಂತಿ. ಇಂದಿನ ದಿನಾಂಕ 21/9/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ಕಲ್ಪಕಲ್ಪವೂ ಬಂದು ನೀವು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ. ನೀವು ಸಹ ಎಲ್ಲರಿಗೆ ತಂದೆಯ ಯಥಾರ್ಥ ಪರಿಚಯವನ್ನು ಕೊಡಬೇಕು. ಪ್ರಶ್ನೆ: ಮಕ್ಕಳ ಯಾವ ಪ್ರಶ್ನೆಯನ್ನು ಕೇಳಿ ತಂದೆಯೂ ಸಹ ಆಶ್ಚರ್ಯಚಕಿತರಾಗುತ್ತಾರೆ? ಉತ್ತರ: ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ನಿಮ್ಮ ಪರಿಚಯವನ್ನು ಕೊಡಲು ಬಹಳ ಕಷ್ಟವಾಗುತ್ತದೆ. ನಾವು ಹೇಗೆ ನಿಮ್ಮ ಪರಿಚಯವನ್ನು ಕೊಡುವುದು? ಈ ಪ್ರಶ್ನೆಯನ್ನು ಕೇಳಿ ತಂದೆಗೂ ಸಹ ಆಶ್ಚರ್ಯವಾಗುತ್ತದೆ. ಯಾವಾಗ ನಿಮಗೆ ತಂದೆಯು ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆಂದರೆ ನೀವು ಸಹ ಅನ್ಯರಿಗೆ ಕೊಡಬಹುದು. ಇದರಲ್ಲಿ ಕಷ್ಟದ ಮಾತೇ ಇಲ್ಲ. ಇದು ಬಹಳ ಸಹಜವಾಗಿದೆ. ನಾವೆಲ್ಲ ಆತ್ಮಗಳು ನಿರಾಕಾರಿಯಾಗಿದ್ದೇವೆಂದರೆ ಅವಶ್ಯವಾಗಿ ನಮ್ಮ ತಂದೆಯೂ ಸಹ ನಿರಾಕಾರನಾಗಿರುವರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ನಾವು ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆಂದು ತಿಳಿಯುತ್ತೀರಿ ಮತ್ತು ಇದು ಸಹ ನಿಮಗೆ ಗೊತ್ತಿದೆ. ಬೇಹದ್ದಿನ ತಂದೆಯು ಈ ರಥದಲ್ಲಿಯೇ ಬರುತ್ತಾರೆ. ಬಾಪ್ತಾದ ಎಂದು ಹೇಳುತ್ತಾರೆಂದರೆ ಇದಂತೂ ಗೊತ್ತಿದೆ. ಶಿವ ತಂದೆಯು ಈ ರಥದಲ್ಲಿ ಬರುತ್ತಾರೆ, ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ, ಅವರು ನಮ್ಮ ತಂದೆಯಾಗಿದ್ದಾರೆ. ಆ ತಂದೆಯು ಮತವನ್ನು ಕೊಡುತ್ತಾರೆ. ಆತ್ಮಿಕ ತಂದೆಯನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತದೆ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಈಗ ನೀವು ತಂದೆಯನ್ನಂತೂ ಅರಿತುಕೊಂಡಿದ್ದೀರಿ. ಅಂದ ಮೇಲೆ ತಂದೆಯ ಪರಿಚಯವನ್ನು ಅನ್ಯರಿಗೆ ಹೇಗೆ ಕೊಡುವುದೆಂದು ಹೇಳಲು ಸಾಧ್ಯವೇ? ನಿಮಗೂ ಸಹ ಬೇಹದ್ದಿನ ತಂದೆಯ ಪರಿಚಯವಿದೆಯೆಂದ ಮೇಲೆ ಅನ್ಯರಿಗೂ ಸಹ ಕೊಡಬಹುದು. ಹೇಗೆ ಪರಿಚಯವನ್ನು ಕೊಡುವುದೆಂಬ ಪ್ರಶ್ನೆಯೇ ಬರಲು ಸಾಧ್ಯವಿಲ್ಲ. ಹೇಗೆ ನೀವು ತಂದೆಯನ್ನರಿತುಕೊಂಡಿದ್ದೀರಿ, ಹಾಗೆಯೇ ನೀವಾತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಸಹ ಅನ್ಯರಿಗೆ ತಿಳಿಸಬಹುದು. ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆಯೇ ಇರುವುದಿಲ್ಲ. ಬಾಬಾ, ನಿಮ್ಮ ಪರಿಚಯವನ್ನು ಕೊಡಲು ಕಷ್ಟವಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಅರೆ, ತಂದೆಯ ಪರಿಚಯವನ್ನು ಕೊಡುವುದರಲ್ಲಿ ಕಷ್ಟದ ಮಾತೇ ಇಲ್ಲ. ಪ್ರಾಣಿಗಳು ಸಹ ನಾನು ಇಂಥವರ ಮಗುವಾಗಿದ್ದೇನೆಂದು ಸನ್ನೆಯಿಂದಲೇ ಅರಿತುಕೊಳ್ಳುತ್ತದೆ. ನಿಮಗೂ ಸಹ ಗೊತ್ತಿದೆ, ಅವರು ನಾವಾತ್ಮಗಳ ತಂದೆಯಾಗಿದ್ದಾರೆ. ನಾನಾತ್ಮನು ಈಗ ಶರೀರದಲ್ಲಿ ಪ್ರವೇಶವಾಗಿದ್ದೇನೆ. ಹೇಗೆ ಆತ್ಮವು ಅಕಾಲ ಮೂರ್ತಿಯಾಗಿದೆ ಎಂದು ತಂದೆಯು ತಿಳಿಸಿದ್ದಾರೆ, ಅಂದರೆ ಅದಕ್ಕೆ ಯಾವುದೇ ರೂಪವಿಲ್ಲ ಎಂದಲ್ಲ. ಮಕ್ಕಳು ಸಹ ಇದನ್ನರಿತುಕೊಂಡಿದ್ದೀರಿ. ಇದು ಸಂಪೂರ್ಣ ಸರಳವಾದ ಮಾತಾಗಿದೆ. ಆತ್ಮಗಳ ತಂದೆಯು ಒಬ್ಬರೇ ನಿರಾಕಾರನಾಗಿದ್ದಾರೆ. ನಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರರಾಗಿದ್ದೇವೆ, ತಂದೆಯ ಸಂತಾನರಾಗಿದ್ದೇವೆ. ತಂದೆಯಿಂದ ನಮಗೆ ಆಸ್ತಿಯೂ ಸಿಗುತ್ತದೆ. ಇದು ಸಹ ಗೊತ್ತಿದೆ. ಈ ಪ್ರಪಂಚದಲ್ಲಿ ತಂದೆ ಮತ್ತು ಅವರ ರಚನೆಯನ್ನು ಅರಿತುಕೊಳ್ಳದೇ ಇರುವಂತಹ ಮಕ್ಕಳು ಯಾರೂ ಇರುವುದಿಲ್ಲ. ನಮ್ಮ ತಂದೆಯ ಬಳಿ ಎಷ್ಟು ಸಂಪತ್ತಿದೆ ಎಂಬುದೆಲ್ಲವೂ ತಿಳಿದಿರುತ್ತದೆ. ಇದು ಮತ್ತೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ. ಇದು ಕಲ್ಯಾಣಕಾರಿ ಮೇಳವಾಗಿದೆ. ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆ, ಬಹಳ ಕಲ್ಯಾಣ ಮಾಡುತ್ತಾರೆ. ತಂದೆಯನ್ನು ಅರಿತುಕೊಳ್ಳುವುದರಿಂದಲೇ ತಿಳಿಯುತ್ತೀರಿ, ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ. ಆ ಸನ್ಯಾಸಿ ಗುರುಗಳ ಶಿಷ್ಯರಿಗೆ ತಮ್ಮ ಗುರುವಿನ ಆಸ್ತಿಯ ಬಗ್ಗೆ ತಿಳಿದಿರುವುದೇ ಇಲ್ಲ. ನಮ್ಮ ಗುರುವಿನ ಬಳಿ ಎಷ್ಟು ಸಂಪತ್ತಿರುವುದೆಂದು ಕೆಲವರು ವಿರಳವಾಗಿ ಅರಿತುಕೊಂಡಿರುತ್ತಾರೆ. ನಿಮ್ಮ ಬುದ್ಧಿಯಲ್ಲಂತೂ
ಇದೆ. ಅವರು ಶಿವ ತಂದೆಯಾಗಿದ್ದಾರೆ. ಸಂಪತ್ತೆಲ್ಲವೂ ತಂದೆಯ ಬಳಿ ಇರುತ್ತದೆ. ವಿಶ್ವದ ರಾಜ್ಯಭಾಗ್ಯ ಸ್ವರ್ಗವು ಬೇಅದ್ದಿನ ತಂದೆಯ ಬಳಿ ಇದೆ ಎಂದು ಮಕ್ಕಳಿಗೂ ಗೊತ್ತಿದೆ. ಈ ಮಾತುಗಳು ನೀವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಲೌಕಿಕ ತಂದೆಯ ಬಳಿ ಯಾವ ಆಸ್ತಿ ಇದೆ ಎಂಬುದನ್ನು ಅವರ ಮಕ್ಕಳೇ ಅರಿತುಕೊಂಡಿರುತ್ತಾರೆ. ಈಗ ನೀವು ಹೇಳುತ್ತೀರಿ, ನಾವು ಜೀವಿಸಿದಂತೆಯೇ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೇವೆ. ಅವರಿಂದ ಏನು ಸಿಗುತ್ತದೆ ಎಂಬುದು ಸಹ ಗೊತ್ತಿದೆ. ನಾವು ಮೊದಲು ಶೂದ್ರ ಕುಲದವರಿದ್ದೆವು, ಈಗ ಬ್ರಾಹ್ಮಣ ಕುಲದಲ್ಲಿ ಬಂದು ಬಿಟ್ಟಿದ್ದೇವೆ. ಈ ಜ್ಞಾನವಿದೆ. ತಂದೆಯು ಈ ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆ. ಇವರಿಗೆ ಪ್ರಜಾಪಿತ ಬ್ರಹ್ಮನೆಂದು ಹೇಳಲಾಗುತ್ತದೆ. ಶಿವನು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಈ ಪ್ರಜಾಪಿತ ಬ್ರಹ್ಮರವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ. ಈಗ ನಾವು ಇವರ ಮಕ್ಕಳಾಗಿದ್ದೇವೆ. ಎಲ್ಲಿ ನೋಡಿದರಲ್ಲಿ ಪ್ರತ್ಯಕ್ಷವಾಗುತ್ತಾರೆ. ಅವರು ತಿಳಿಸಿಕೊಡುವವರಾಗಿದ್ದಾರೆ ಎಂದು ಶಿವ ತಂದೆಗೆ ಹೇಳುತ್ತಾರೆ. ಇದನ್ನೂ ಸಹ ನೀವೀಗ ತಿಳಿದುಕೊಂಡಿದ್ದೀರಿ. ಅವರು ಹೇಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಅವರಿಗೆ ನಾಮರೂಪದಿಂದ ಭಿನ್ನವೆಂದು ಹೇಳುವುದು ಅಸತ್ಯವಾಗಿದೆ. ಅವರ ನಾಮರೂಪವು ನೆನಪಿದೆ. ರಾತ್ರಿಯನ್ನು ಆಚರಿಸುತ್ತಾರೆ. ಜಯಂತಿಯು ಮನುಷ್ಯರದ್ದಾಗುತ್ತದೆ. ಶಿವ ತಂದೆಯದ್ದು ರಾತ್ರಿಯೆಂದು ಹೇಳುತ್ತಾರೆ. ರಾತ್ರಿಯೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ರಾತ್ರಿಯಲ್ಲಿ ಘೋರ ಅಂಧಕಾರವಾಗಿ ಬಿಡುತ್ತದೆ. ಅಜ್ಞಾನವು ಅಂಧಕಾರವಾಗಿದೆಯಲ್ಲವೇ? ಜ್ಞಾನ ಸೂರ್ಯ ಪ್ರಕಟ. ಅಜ್ಞಾನ ಅಂಧಕಾರವು ವಿನಾಶವೆಂದು ಈಗಲೂ ಆಡುತ್ತಾರೆ. ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಸೂರ್ಯನು ಯಾರು ಯಾವಾಗ ಪ್ರಕಟವಾದರೂ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ತಂದೆಯೂ ತಿಳಿಸುತ್ತಾರೆ. ಜ್ಞಾನ ಸೂರ್ಯನಿಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಬೇಅದ್ದಿನ ಜ್ಞಾನ ಸಾಗರನಾಗಿದ್ದಾರೆ. ಸನ್ಯಾಸಿ, ಗುರು, ಗೋಸಾಯಿ ಮೊದಲಾದವರು ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿಯಾಗಿದ್ದೇವೆಂದು ತಿಳಿಯುತ್ತಾರೆ. ಅದೆಲ್ಲವೂ ಭಕ್ತಿಯಾಗಿದೆ. ಬಹಳ ವೇದಶಾಸ್ತ್ರಗಳನ್ನು ಓದಿ ವಿದ್ವಾಂಸರಾಗುತ್ತಾರೆ. ಅಂದಾಗ ತಂದೆಯು ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ. ಇದಕ್ಕೆ ಆತ್ಮರು ಮತ್ತು ಪರಮಾತ್ಮನ ಮೇಳವೆಂದು ಹೇಳಲಾಗುತ್ತದೆ. ನಿಮಗೂ ಸಹ ತಿಳಿದಿದೆ. ತಂದೆಯು ಈ ರಥದಲ್ಲಿ ಬಂದಿದ್ದಾರೆ. ಈ ಮೇಳವನ್ನು ಮಿಲನವೆಂದು ಹೇಳುತ್ತಾರೆ. ಯಾವಾಗ ನಾವು ಮನೆಗೆ ಹೋಗುತ್ತೇವೋ ಅದು ಸಹ ಮೇಳವಾಗಿದೆ. ಇಲ್ಲಿ ಸ್ವಯಂ ತಂದೆಯೂ ಕುಳಿತು ಓದಿಸುತ್ತಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಇದೊಂದೇ ಮಾತನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿ ಮರೆಯಬೇಡಿ. ತಂದೆಯು ನಿರಾಕಾರನಾಗಿದ್ದಾರೆ. ಅವರಿಗೆ ತನ್ನದೇ ಆದ ಶರೀರವಿಲ್ಲ. ಅಂದ ಮೇಲೆ ಅವಶ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ಹೇಗೆ ಮಾತನಾಡಲಿ? ಶರೀರವಿಲ್ಲದೆ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯು ಈ ತನುವಿನಲ್ಲಿ ಬರುತ್ತಾರೆ. ಇವರ ಹೆಸರನ್ನು ಬ್ರಹ್ಮ ಎಂದು ಇಟ್ಟಿದ್ದಾರೆ. ನಾವು ಸಹ ಶೂದ್ರರಿಂದ ಬ್ರಾಹ್ಮಣರಾದವರೆಂದರೆ ಹೆಸರು ಬದಲಾಗಲೇಬೇಕು. ನಿಮಗೂ ಸಹ ಆದಿಯಲ್ಲಿ ಹೆಸರುಗಳನ್ನಿಟ್ಟಿದ್ದರು. ಆದರೆ ಅವರಲ್ಲಿಯೂ ನೋಡಿ, ಈಗ ಕೆಲವರು ಇಲ್ಲವೇ ಇಲ್ಲ. ಆದ್ದರಿಂದಲೇ ಬ್ರಾಹ್ಮಣರ ಮಾಲೆಯು ತಯಾರಾಗುವುದಿಲ್ಲ. ಮೊದಲ ನಂಬರಿನ ಮಾಲೆಯ ಮಣಿ ಯಾರು? ದಂಪತಿಗಳೆಂದು ಹೇಳುತ್ತಾರೆ. ಆದ್ದರಿಂದಲೇ ಸೂಕ್ಷ್ಮವತನದಲ್ಲಿಯೂ ಇಬ್ಬರ ಕಂಬೈನ್ಡ್ ಸ್ವರೂಪವನ್ನು ತೋರಿಸುತ್ತಾರೆ. 4 ಭುಜಗಳ ವಿಷ್ಣುವನ್ನು ತೋರಿಸಿದ್ದಾರೆ. ಅದರಲ್ಲಿ 2 ಭುಜ ಲಕ್ಷ್ಮಿಯದ್ದು,
ಇನ್ನೆರಡು ಭುಜ ನಾರಾಯಣನದ್ದಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಅಗಸನಾಗಿದ್ದೇನೆ. ನಾನು ಯೋಗ ಬಲದಿಂದ ನೀವಾತ್ಮರನ್ನು ಶುದ್ಧ ಮಾಡುತ್ತೇನೆ. ಆದರೂ ಸಹ ಮತ್ತೆ ನೀವು ವಿಕಾರದಲ್ಲಿ ಹೋಗಿ ತಮ್ಮ ಶೃಂಗಾರವನ್ನೇ ಕೆಡಿಸಿಕೊಳ್ಳುತ್ತೀರಿ. ತಂದೆಯು ಎಲ್ಲರನ್ನೂ ಶುದ್ಧ ಮಾಡಲು ಬರುತ್ತಾರೆ. ಬಂದು ಮಕ್ಕಳಿಗೆ ಕಲಿಸುತ್ತಾರೆಂದರೆ ಅವಶ್ಯವಾಗಿ ಕಲಿಸುವವರೂ ಇರಬೇಕಲ್ಲವೇ? ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ವಸ್ತ್ರಗಳು ಸಹ ಮೈಲಿಗೆಯಾದಾಗ ಅದನ್ನು ಒಗೆದು ಶುದ್ಧ ಮಾಡಲಾಗುತ್ತದೆ. ನೀವು ಸಹ ಅವರನ್ನು ಪತಿತ ಪಾವನ ತಂದೆಯೇ ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ. ಆತ್ಮವು ಪಾವನವಾದರೆ ಶರೀರವು ಪಾವನವಾದದ್ದೇ ಸಿಗುವುದು ಅಂದಾಗ ಮೂಲ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು. ಇದರಲ್ಲಿ ಪ್ರಶ್ನೆಯನ್ನು ಕೇಳಲು ಸಾಧ್ಯವಿಲ್ಲ, ಏಕೆಂದರೆ ನಿಮಗೂ ಸಹ ತಂದೆಯು ಪರಿಚಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ತಂದೆಯ ಬಳಿ ಬಂದಿದ್ದೀರಲ್ಲವೇ? ತಂದೆಯು ಇಲ್ಲಿದ್ದಾರೆ, ಈ ರಥದಲ್ಲಿದ್ದಾರೆ. ಇದು ಅಕಾಲ ಸಿಂಹಾಸನವಾಗಿದೆ. ನೀವಾತ್ಮಗಳು ಸಹ ಅಕಾಲ ಮೂರ್ತಿಯಾಗಿದ್ದೀರಿ. ಇವೆಲ್ಲವೂ ಶರೀರಗಳು ನಿಮ್ಮ ಸಿಂಹಾಸನಗಳಾಗಿವೆ. ಯಾವುದರಲ್ಲಿ ನೀವೆಲ್ಲರೂ ವಿರಾಜಮಾನರಾಗಿದ್ದೀರಿ ಅಲ್ಲಿ ತೋರಿಸಿರುವ ಅಕಾಲ ಸಿಂಹಾಸನವಂತೂ ಕಾಣಿಸುವಂಥದ್ದು. ಹಾಗೆಯೇ ನಿಮಗೆ ಗೊತ್ತಿದೆ, ನಾನು ಅಕಾಲ ಮೂರ್ತಿ ಅರ್ಥಾತ್ ನಿರಾಕಾರನಾಗಿದ್ದೇನೆ. ನನಗೆ ಸಾಕಾರ ರೂಪವಿಲ್ಲ. ನಾನಾತ್ಮ ಅವಿನಾಶಿಯಾಗಿದ್ದೇನೆ ಎಂದು ವಿನಾಶವಾಗಲು ಸಾಧ್ಯವಿಲ್ಲ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ. ನಾನಾತ್ಮನ ಪಾತ್ರವು ಅವಿನಾಶಿಯಾಗಿ ನೋಂದಾವಣೆಯಾಗಿದೆ. ಇಂದಿಗೆ 5000 ವರ್ಷಗಳ ಹಿಂದೆಯೂ ಸಹ ನಮ್ಮ ಪಾತ್ರವು ಹೀಗೆಯೇ ನೋಂದಾವಣೆಯಾಗಿತ್ತು. 111 ಸಂವತ್ಸರದಿಂದ ನಾವಿಲ್ಲಿ ಪಾತ್ರವನ್ನಭಿನಯಿಸಲು ಮನೆಯಿಂದ ಬರುತ್ತೇವೆ. ಇದು 5000 ವರ್ಷಗಳ ಚಕ್ರವಾಗಿದೆ. ಇದಕ್ಕೆ ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಆದ್ದರಿಂದ ಕೆಲವು ವರ್ಷಗಳು ವಿಚಾರದಲ್ಲಿ ಬರುವುದಿಲ್ಲ. ಅಂದಾಗ ನಾವು ತಂದೆಯ ಪರಿಚಯವನ್ನು ಅನ್ಯರಿಗೆ ಹೇಗೆ ಕೊಡುವುದೆಂದು ಪ್ರಶ್ನಿಸಲು ಸಾಧ್ಯವಿಲ್ಲ. ಮಕ್ಕಳು ಇಂತಿಂತಹ ಪ್ರಶ್ನೆಗಳನ್ನು ಕೇಳಿದಾಗ ಆಶ್ಚರ್ಯವೆನಿಸುತ್ತದೆ. ಅರೆ, ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ತಂದೆಯ ಪರಿಚಯವನ್ನು ಕೊಡಲು ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಆತ್ಮರಾಗಿದ್ದೇವೆ. ಅವರು ನಮ್ಮ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿ ಮಾಡುತ್ತಾರೆ. ಯಾವಾಗ ಸದ್ಗತಿ ಮಾಡುತ್ತಾರೆಂಬುದು ಸಹ ಈಗ ನಿಮಗೆ ತಿಳಿದಿದೆ. ಕಲ್ಪಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ಬಂದು ಸರ್ವರ ಪ್ರತಿ ಸದ್ಗತಿ ಮಾಡುತ್ತಾರೆ. ಇನ್ನು 40,000 ವರ್ಷಗಳಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಮತ್ತು ಮೊದಲೇ ನಾಮರೂಪದಿಂದ ಭಿನ್ನ ಎಂದು ಹೇಳಿಬಿಡುತ್ತಾರೆ. ಈಗ ನಾಮರೂಪದಿಂದ ಭಿನ್ನವಾದ ವಸ್ತು ಯಾವುದೂ ಇರುವುದಿಲ್ಲ. ಕಲ್ಲು ಮುಳ್ಳಿಗೂ ಸಹ ಹೆಸರಿದೆಯಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವಿಲ್ಲಿ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ. ತಂದೆಗೂ ಗೊತ್ತಿದೆ ಅನೇಕ ಮಕ್ಕಳಿದ್ದಾರೆ. ಮಕ್ಕಳಿಗೆ ಹದ್ದು ಮತ್ತು ಬೇಹದ್ದಿನಿಂದಲೂ ಮೇಲೆ ಹೋಗಬೇಕಾಗಿದೆ. ಎಲ್ಲ ಮಕ್ಕಳನ್ನು ನೋಡುತ್ತೇನೆ. ನಮಗೆ ಗೊತ್ತಿದೆ ಇವರೆಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಸತ್ಯಯುಗದಲ್ಲಂತೂ ಕೆಲವರೇ ಇರುತ್ತಾರೆ. ಎಷ್ಟು ಸ್ಪಷ್ಟವಾಗಿದೆ. ಆದ್ದರಿಂದಲೇ ಚಿತ್ರಗಳ ಬಗ್ಗೆ ತಿಳಿಸಲಾಗುತ್ತದೆ. ಜ್ಞಾನವು ಬಹಳ ಸಹಜವಾಗಿದೆ. ಆದರೆ ನೆನಪಿನ ಯಾತ್ರೆಯಲ್ಲಿಯೇ ಸಮಯ ಹಿಡಿಸುತ್ತದೆ. ಇಂತಹ ತಂದೆಯನ್ನಂತೂ ಎಂದಿಗೂ ಮರೆಯಬಾರದು. ತಂದೆಯೂ ಸಹ ತಿಳಿಸುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ಪಾವನರಾಗಿ ಬಿಡುತ್ತೀರಿ. ನಾನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತೇನೆ. ನೀವು ಅಕಾಲ ಮೂರ್ತಿ ಆತ್ಮಗಳೆಲ್ಲರೂ ತಮ್ಮ ತಮ್ಮ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದೀರಿ.
ತಂದೆಯೂ ಸಹ ಈ ಸಿಂಹಾಸನವನ್ನು ಲೋನಾಗಿ ಪಡೆದಿದ್ದಾರೆ. ಈ ಭಾಗ್ಯಶಾಲಿ ರಥದಲ್ಲಿ ತಂದೆಯು ಪ್ರವೇಶ ಮಾಡುತ್ತಾರೆ. ಪರಮಾತ್ಮನಿಗೆ ನಾಮರೂಪವಿಲ್ಲವೆಂದು ಕೆಲವರು ಹೇಳುತ್ತಾರೆ, ಆದರೆ ಇದಂತೂ ಸಾಧ್ಯವೇ ಇಲ್ಲ. ಅವರನ್ನು ಎಷ್ಟೊಂದು ಕರೆಯುತ್ತಾರೆ, ಮಹಿಮೆ ಮಾಡುತ್ತಾರೆಂದರೆ ಅವಶ್ಯವಾಗಿ ಅವರ ಯಾವುದೋ ರೂಪವಿದೆಯಲ್ಲವೇ. ತಮೋಪ್ರಧಾನರಾಗಿರುವ ಕಾರಣ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳಿಸಿಕೊಡುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಇಷ್ಟು 84 ಲಕ್ಷ ಯೋನಿಗಳಂತೂ ಇರುವುದೇ ಇಲ್ಲ. ಇರುವುದೇ 84 ಜನ್ಮಗಳು. ಪುನರ್ಜನ್ಮವಂತೂ ಎಲ್ಲರಿಗೂ ಇದೆ. ಬ್ರಹ್ಮತತ್ವದಲ್ಲಿ ಹೋಗಿ ಲೀನವಾಗುವುದಾಗಲಿ ಮೋಕ್ಷವನ್ನು ಪಡೆಯುವುದಾಗಲಿ ಇಲ್ಲ. ಇದಂತೂ ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಅದರಲ್ಲಿ ಒಬ್ಬರೂ ಸಹ ಹೆಚ್ಚು ಕಡಿಮೆ ಇರಲು ಸಾಧ್ಯವಿಲ್ಲ. ಈ ಅನಾದಿ ಅವಿನಾಶಿ ನಾಟಕದಿಂದಲೇ ಮತ್ತೆ ಚಿಕ್ಕ ಚಿಕ್ಕ ನಾಟಕಗಳನ್ನು ಅವರು ರಚಿಸುತ್ತಾರೆ. ಅವು ವಿನಾಶಿಯಾಗಿದೆ. ಈಗ ನೀವು ಮಕ್ಕಳು ಬೇಹದ್ದಿನಲ್ಲಿ ನಿಂತಿದ್ದೀರಿ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡೆವೆಂಬ ಜ್ಞಾನವು ನೀವು ಮಕ್ಕಳಿಗೆ ಸಿಕ್ಕಿದೆ. ತಂದೆಯು ತಿಳಿಸಿದ್ದಾರೆ, ಮೊದಲು ಯಾರಿಗೂ ತಿಳಿದಿರಲಿಲ್ಲ, ನಮಗೂ ಗೊತ್ತಿಲ್ಲವೆಂದು ಋಷಿಮುನಿಗಳು ತಂದೆಯು ಈ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು ಸಂಗಮ ಯುಗದಲ್ಲಿಯೇ ಬ್ರಹ್ಮರವರ ಮೂಲಕ ಪುನಃ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಮನುಷ್ಯರು ಲಕ್ಷಾಂತರ ವರ್ಷಗಳಿದ್ದಾರೆ, ಆದರೆ ಲಕ್ಷಾಂತರ ವರ್ಷಗಳ ಹೆಸರು ನೆನಪಿಗೂ ಬರಲು ಸಾಧ್ಯ. ಮಹಾಪ್ರಳಯವೂ ಸಹ ಆಗುವುದಿಲ್ಲ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಇದರಿಂದ ನೀವು ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ. ಇದರಲ್ಲಿ ಯಾವುದೇ ಸಂಶಯದ ಮಾತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಮೊಟ್ಟ ಮೊದಲಿಗೆ ಎಲ್ಲರಿಗಿಂತ ಪ್ರಿಯ ತಂದೆಯಾಗಿದ್ದಾರೆ. ಅವರ ನಂತರ ಶ್ರೀಕೃಷ್ಣನು ಪ್ರಿಯನಾಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದನು. ಕೃಷ್ಣನು ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಅವರದ್ದೇ ಅಂತಿಮ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ನೀವು ಈಗ ಪತಿತರಿಂದ ಪಾವನರಾಗಬೇಕಾಗಿದೆ. ಪತಿತ ಪಾವನನೂ ತಂದೆಯೇ ಆಗಿದ್ದಾರೆ. ನೀರಿನ ನದಿಗಳು ಶುದ್ಧವಾಗಿರುತ್ತದೆ, ಕೊಳಕೇನೂ ಇರುವುದಿಲ್ಲ. ಇಲ್ಲಂತೂ ಎಷ್ಟೊಂದು ಕೊಳಕು ಬೀಳುತ್ತಿರುತ್ತದೆ. ಈ ಬಾಬಾರವರು ನೋಡಿದ್ದಾರೆ. ಆದರೆ ಆ ಸಮಯದಲ್ಲಂತೂ ಜ್ಞಾನವಿರುವುದಿಲ್ಲ. ನೀರು ಹೇಗೆ ಪಾವನ ಮಾಡಲು ಸಾಧ್ಯವೆಂದು ಈಗ ಆಶ್ಚರ್ಯವೆನಿಸುತ್ತದೆ. ಅಂದಾಗ ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯನ್ನು ಹೇಗೆ ನೆನಪು ಮಾಡುವುದೆಂದು ಎಂದಿಗೂ ತಬ್ಬಿಬ್ಬಾಗಬೇಡಿ. ಅರೆ, ನೀವು ತಂದೆಯನ್ನೇ ನೆನಪು ಮಾಡಲು ಸಾಧ್ಯವಿಲ್ಲವೇ? ಅವರು ಕುಕ ಸಂತಾನರಾಗಿದ್ದಾರೆ. ನೀವು ದತ್ತು ಮಕ್ಕಳಾಗಿದ್ದೀರಿ. ದತ್ತು ಮಕ್ಕಳಿಗೆ ಯಾವ ತಂದೆಯಿಂದ ಆಸ್ತಿಯು ಸಿಗುವುದೋ ಅವರನ್ನು ಮರೆಯಲಾಗುತ್ತದೆಯೇ? ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಎಂದರೆ ಅವರನ್ನು ಮರೆಯಬೇಕೇ? ಲೌಕಿಕ ಮಕ್ಕಳು ತಂದೆಯನ್ನು ಮರೆಯುತ್ತಾರೆಯೇ? ಇಲ್ಲಿ ಮಾಯೆಯ ಯುದ್ಧವೂ ನಡೆಯುತ್ತದೆ. ಇಡೀ ಪ್ರಪಂಚವೇ ಕರ್ಮ ಕ್ಷೇತ್ರವಾಗಿದೆ. ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಕರ್ಮ ಮಾಡುತ್ತದೆ. ತಂದೆಯು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ. ಇಲ್ಲಿ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗುತ್ತವೆ. ಅಲ್ಲಿ ರಾವಣ ರಾಜ್ಯವೇ ಇಲ್ಲವಾದ್ದರಿಂದ ಕರ್ಮವು ಅಕರ್ಮವಾಗುತ್ತದೆ, ಯಾವುದೇ ವಿಕರ್ಮವಾಗುವುದಿಲ್ಲ. ಇದು ಬಹಳ ಸಹಜವಾದ ಮಾತಾಗಿದೆ. ಇಲ್ಲಿ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗುತ್ತವೆ. ಆದ್ದರಿಂದ ವಿಕರ್ಮಗಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ರಾವಣ ಅನಾದಿ ಎಂದು ಹೇಳಬಾರದು. ಅರ್ಧಕಲ್ಪ ರಾವಣ ರಾಜ್ಯ, ಅರ್ಧಕಲ್ಪ ರಾಮರಾಜ್ಯ. ನೀವು ದೇವತೆಗಳಾಗಿದ್ದಾರೆ. ನಿಮ್ಮ ಕರ್ಮವು ಅಕರ್ಮವಾಗುತ್ತಿತ್ತು. ಈಗ ಈ ಜ್ಞಾನವಿದೆ, ಮಕ್ಕಳಾಗಿದ್ದೀರಿ. ಅಂದ ಮೇಲೆ ವಿದ್ಯೆಯನ್ನು
ಓದಬೇಕಾಗಿದೆ. ಓದುವಾಗ ಮತ್ಯಾವುದೇ ಉದ್ಯೋಗ, ವ್ಯವಹಾರ ಮೊದಲಾದುದರ ವಿಚಾರವೂ ಬರಬಾರದು. ಆದರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಕಮಲ ಪುಷ್ಪ ಸಮಾನರಾಗಿರಿ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಇಂತಹ ದೇವತೆಗಳಾಗುವವರಿದ್ದೀರಿ. ಈ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಿದ್ದಾರೆ, ಏಕೆಂದರೆ ಈಗ ಇವು ನಿಮಗೆ ಶೋಭಿಸುವುದಿಲ್ಲ, ವಿಷ್ಣುವಿಗೆ ಶೋಭಿಸುತ್ತದೆ. ಅದೇ ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣರಾಗುವವರಿದ್ದೀರಿ. ಅವರದ್ದು ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವಾಗಿದೆ. ಯಾವುದೇ ವಿಕಾರದ ಕಾಮದ ಕತ್ತಿ ಇರುವುದಿಲ್ಲ ಹಾಗೂ ಜಗಳ ಕಲಹವೂ ಆಗುವುದಿಲ್ಲ. ನೀವು ಡಬಲ್ ಅಹಿಂಸಕರಾಗುತ್ತೀರಿ. ಸತ್ಯಯುಗದ ಮಾಲೀಕರಾಗಿದ್ದೀರಿ. ಹೆಸರೇ ಆಗಿದೆ ಸ್ವರ್ಣಿಮ ಯುಗ, ಸ್ವರ್ಣಿಮ ಪ್ರಪಂಚ. ಆತ್ಮ ಮತ್ತು ಶರೀರ ಎರಡೂ ಕಂಚನವಾಗಿ ಬಿಡುತ್ತದೆ. ಕಂಚನ ಕಾಯವನ್ನಾಗಿ ಯಾರು ಮಾಡುತ್ತಾರೆ? ತಂದೆ, ಈಗಂತೂ ಕಬ್ಬಿಣದ ಸಮಾನವಾಗಿದೆಯಲ್ಲವೇ? ಇಲ್ಲಿ ಸತ್ಯಯುಗವಿತ್ತು, ಈಗ ಕಳೆದು ಹೋಯಿತೆಂದು ನೀವು ಹೇಳುತ್ತೀರಿ. ನಿನ್ನೆಯ ದಿನ ಸತ್ಯಯುಗವಿತ್ತಲ್ಲವೇ? ನೀವು ರಾಜ್ಯ ಮಾಡುತ್ತಿದ್ದೀರಿ. ನೀವು ಜ್ಞಾನಪೂರ್ಣರಾಗುತ್ತಾ ಇದ್ದೀರಿ. ಆದರೆ ಎಲ್ಲರೂ ಒಂದೇ ರೀತಿ ಆಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ನಾನಾತ್ಮ ಅಕಾಲ ಸಿಂಹಾಸನಾಧೀಶನಾಗಿದ್ದೇನೆ. ಈ ಸ್ಮೃತಿಯಲ್ಲಿರಬೇಕಾಗಿದೆ. ಹದ್ದು ಮತ್ತು ಬೇಹದ್ದಿನಿಂದ ದೂರ ಹೋಗಬೇಕಾಗಿದೆ. ಆದ್ದರಿಂದ ಹದ್ದಿನಲ್ಲಿ ಬುದ್ಧಿಯು ಸಿಲುಕಿ ಹಾಕಿಕೊಳ್ಳಬಾರದು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತಿದೆ ಎಂಬ ನಶೆಯಲ್ಲಿರಬೇಕಾಗಿದೆ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ವಿಕರ್ಮಗಳಿಂದ ಮುಕ್ತರಾಗಬೇಕಾಗಿದೆ. ವಿದ್ಯೆಯ ಸಮಯದಲ್ಲಿ ವ್ಯಾಪಾರ ಮುಂತಾದವುಗಳಿಂದ ಬುದ್ಧಿಯನ್ನು ತೆಗೆಯಬೇಕಾಗಿದೆ. ವರದಾನ: ಶ್ರೀಮತದ ಲಗಾಮನ್ನು ಬಿಗಿ ಮಾಡಿ ಮನಸ್ಸನ್ನು ವಶ ಮಾಡಿಕೊಳ್ಳುವಂತಹ ಬಾಲಕರಿಂದ ಮಾಲೀಕ ಭವ. ಪ್ರಪಂಚದವರು ಹೇಳುವರು, ಮನಸ್ಸು ಕುದುರೆಯಾಗಿದೆ, ಅದು ಬಹಳ ವೇಗವಾಗಿ ಓಡುತ್ತದೆ. ಆದರೆ ತಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಲು ಸಾಧ್ಯವಿಲ್ಲ, ಏಕೆಂದರೆ ಶ್ರೀಮತದ ಲಗಾಮು ಶಕ್ತಿಶಾಲಿಯಾಗಿ ಇದೆ. ಯಾವಾಗ ಮನಸ್ಸು ಬುದ್ಧಿಯು ಸೈಟ್ ಸೀನನ್ನು ನೋಡುವುದರಲ್ಲಿ ಪ್ರಾರಂಭಿಸುತ್ತದೆ, ಆಗ ಲಗಾಮು ಸಡಿಲವಾಗುವುದರಿಂದ ಮನಸ್ಸು ಚಂಚಲವಾಗುತ್ತದೆ. ಆದ್ದರಿಂದ ಯಾವುದೇ ಮಾತಾಗಲಿ, ಮನಸ್ಸು ಚಂಚಲವೇ ಆಗಲಿ, ಆಗಲೂ ಶ್ರೀಮತದ ಲಗಾಮನ್ನು ಬಿಗಿ ಪಡಿಸುತ್ತೀರೆಂದರೆ ಗುರಿಯಲ್ಲಿ ತಲುಪಿಬಿಡುತ್ತೀರಿ. ಬಾಲಕನಿಂದ ಮಾಲೀಕನಾಗಿದ್ದೇನೆ ಎನ್ನುವ ಸ್ಮೃತಿಯಿಂದ ಅಧಿಕಾರಿಯಾಗಿ ಮನಸ್ಸನ್ನು ತನ್ನ ವಶದಲ್ಲಿಟ್ಟುಕೊಳ್ಳಿರಿ. ಸ್ಲೋಗನ್: ಸದಾ ನಿಶ್ಚಯವಿರಲಿ, ಏನಾಗುತ್ತಿದೆ ಅದು ಒಳ್ಳೆಯದಿದೆ ಮತ್ತು ಏನಾಗುವುದಿದೆ ಅದು ಇನ್ನೂ ಒಳ್ಳೆಯದಿದೆ ಅಂದ ಮೇಲೆ ಅಚಲ ಅಡೋಲರಾಗಿರುತ್ತೀರಿ. ಒಳ್ಳೆಯದು. ಓಂ ಶಾಂತಿ.